ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಬರ್ತಾ ಇದ್ದೀರಾ ಅಥವಾ ಹಲವಾರು ಸಲ ಬಂದಿದ್ದೀರಾ ನಮ್ಮ ಚಾನಲ್ಗೆ, ಆದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಅತ್ಯಂತ ಪ್ರಮುಖವಾದಂತಹ ವಿಡಿಯೋ ಇದೆ. ಯಾಕೆಂದ್ರೆ ಧನುರಾಶಿಯವರ 2024ನೇ ಇಸವಿಯ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ನಾನೀಗ ತಿಳಿಸಲಿಕ್ಕೆ ಹೊರಟಿದ್ದೇನೆ. ಮೊದಲನೇದಾಗಿ ಬನ್ನಿ ಫೆಬ್ರವರಿ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಬರೋಣ. ಫೆಬ್ರವರಿ ತಿಂಗಳಲ್ಲಿ ಪ್ರಮುಖವಾಗಿ ಚಂದ್ರನನ್ನು ಹೊರತುಪಡಿಸಿ ಪ್ರಮುಖವಾಗಿ ಒಂದು 5 ಗ್ರಹ ಸ್ಥಿತಿಗಳಲ್ಲಿ ಬದಲಾವಣೆಗಳು 5 ಬದಲಾವಣೆಗಳಾಗುತ್ತಾ ಇದೆ. ಫೆಬ್ರವರಿ 1ನೇ ತಾರೀಕೆ ಮಕರ ರಾಶಿಗೆ ಬುಧ ಗ್ರಹ ಬರ್ತಾನೆ. ಫೆಬ್ರವರಿ 5ನೇ ತಾರೀಕು ಮಕರ ರಾಶಿಗೆ ಕುಜಗ್ರಹ ಬರ್ತಾನೆ. ಫೆಬ್ರವರಿ 11ನೇ ತಾರೀಕು ಮಕರ ರಾಶಿಗೆ ಶುಕ್ರ ಗ್ರಹ ಬರ್ತಾನೆ. ಒಂಥರ ಮಕರಕ್ಕೆ 3 ಗ್ರಹಗಳು ಅಂದ್ರೆ ತ್ರಿಗ್ರಹ ಯೋಗ ಮಕರ ರಾಶಿಯಲ್ಲಿ. ಫೆಬ್ರವರಿ 13ನೇ ತಾರೀಕು ಕುಂಭರಾಶಿಗೆ ರವಿಗ್ರಹ ಬರ್ತಾನೆ. ಫೆಬ್ರವರಿ 19ನೇ ತಾರೀಕು ಕುಂಭರಾಶಿಗೆ ಬುಧ ಗ್ರಹ ಬರ್ತಾನೆ. ಅಲ್ಲಿಗೆ 13ನೇ ತಾರೀಕಿನ ತನಕ ನೋಡೋದಾದ್ರೆ ಚತುರ್ಗ್ರಹ ಯೋಗನೂ ಆಗತ್ತೆ. 4 ಗ್ರಹಗಳು ಮಕರ ರಾಶಿಯಲ್ಲಿ ಸಂಚಾರ ಅಂತ ಕಂಡು ಬರ್ತಾ ಇದೆ. ಇದೆಲ್ಲದೂ ಸಹ ಈ ಸಂಚಾರವನ್ನ ನೋಡಬೇಕಾಗ್ತದೆ. ಇನ್ನು ಹೀಗಿರುವಾಗ ಶುಭ ವಿಚಾರಗಳು, ಎಚ್ಚರಿಕೆಗಳು ನೋಡೋಣ. ಫೆಬ್ರವರಿ ತಿಂಗಳ ಗ್ರಹ ಸ್ಥಿತಿಗಳು ಈ ರೀತಿಯಲ್ಲಿ ಇರಬೇಕಾದ್ರೆ 1 by 1 ಯಾವ್ಯಾವ ರೀತಿಯಲ್ಲಿ ಇರ್ತದೆ ನಿಮ್ಮ ಜೀವನ ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯವರದನ್ನು ನೋಡೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚಿಂತನೀಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಓಡಾಡಬೇಕಾಗತ್ತೆ. ತುಂಬಾ ಜಾಸ್ತಿ ಟ್ರಾವೆಲ್ ಮಾಡಬೇಕಾಗತ್ತೆ. ನಿಮ್ಮ ಮನೆಯಿಂದ ನಿಮ್ಮ ಶಾಲೆ, ಕಾಲೇಜು ಇತ್ಯಾದಿ ವಿದ್ಯಾಸಂಸ್ಥೆ, ನಿಮ್ಮ ಮನೆಯಿಂದ ನಿಮ್ಮ ವಿದ್ಯಾಸಂಸ್ಥೆ, ನಿಮ್ಮ ವಿದ್ಯಾಸಂಸ್ಥೆಯಿಂದ ನಿಮ್ಮ ಮನೆ ನೇರವಾಗಿ ಹೋಗ್ಲಿಕ್ಕಾಗದೆ ಅನಿವಾರ್ಯ ಕಾರಣಗಳಿಂದ ಹಲವಾರು ರೀತಿಯಲ್ಲಿ ಸುತ್ತಾಡಿಕೊಂಡು ಹೋಗಬೇಕಾದ ಅನಿವಾರ್ಯತೆಗಳು, ಬೇರೆ ಬೇರೆ ಏನೋ ಕೆಲಸಗಳು ಬಂದ್ಬಿಡುತ್ತೆ. ಇಲ್ಲ ಎಲ್ಲೋ ಒಂದು ಕಡೆ ಹೊಸದಾಗಿ ಟ್ಯೂಷನ್ ಬಂದ್ಬಿಡುತ್ತೆ. ನೀವು ವಿದ್ಯಾಸಂಸ್ಥೆಗೆ ಹೋಗಿ ಅಲ್ಲಿಂದ ಟ್ಯೂಷನ್ಗೆ ಹೋಗಿ ಅಲ್ಲಿಂದ ಕೋರ್ಸ್ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದು ಎಲ್ಲ ಒಂಥರ ಸುತ್ತಾಟ, ಓಡಾಟಗಳು ಜಾಸ್ತಿ ಆಗ್ಬಿಡುತ್ತೆ. ಇದರಿಂದ ಆರೋಗ್ಯ ಹಾಳಾಗುತ್ತೆ. ಇದರಿಂದ ಗಮನವೂ ಸಹ ಆ ಕಡೆ ಈ ಕಡೆ, ಯಾಕಂದ್ರೆ ನೀವು ಪ್ರಯಾಣ ಮಾಡಬೇಕಾದ್ರೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀರಲ್ಲ, ಸೊ ಗಮನ ಹೆಚ್ಚು ಹೋಗುತ್ತೆ, ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಗ್ಬಿಡುತ್ತೆ. ಸೊ ಅದರಿಂದ ವಿದ್ಯಾರ್ಥಿಗಳು ಈ ಪ್ರಯಾಣವನ್ನ ಆದಷ್ಟು ಕಡಿಮೆ ಮಾಡ್ಕೊಳಕ್ಕಾಗುತ್ತಾ ಅನ್ನೋದು ನೋಡಿ. ಬಟ್ ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಒಂದೇನಪ್ಪ ಅಂತಂದ್ರೆ ರಾಹುವಿನ ಆರಾಧನೆ ನಾವು ಜನವರಿ 25ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರದಂದು. ಸೊ ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ಅದು ನಿಮಗೆ ಸ್ವಲ್ಪ ಅನುಕೂಲ ಮಾಡ್ಕೊಳ್ಬಹುದು. ನಾಗಾರಾಧನೆಯು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದ ಭಸ್ಮ, ನಾಗಾರಾಧನೆ, ಅರ್ಶಿ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಧನುರಾಶಿಯ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಾತ್ರ ಅದ್ಭುತವಾಗಿರತಕ್ಕಂಥ ಫೆಬ್ರವರಿ ತಿಂಗಳು ಅದ್ಭುತವಾಗಿರ್ತದೆ, ಆಯ್ತಲ್ವಾ? ತುಂಬಾ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಕೃಷಿ ವಿದ್ಯಾರ್ಥಿಗಳಿಗೆ, ಆಮೇಲೆ ನಿಮ್ಮ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸು, ಕೋಡಿಂಗು, ಕಂಪ್ಯೂಟರ್ ಸೈನ್ಸು ಇತ್ಯಾದಿಗಳ ವಿದ್ಯಾರ್ಥಿಗಳಿಗೆ ಎಲ್ಲ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಓದೋದಿರುತ್ತೆ, ಬಟ್ ತುಂಬ ಚೆನ್ನಾಗಿ ಅರ್ಥನೂ ಆಗುತ್ತೆ. ನಿಮಗೆ ಇಂಟ್ರೆಸ್ಟು ಜಾಸ್ತಿ ಬರುತ್ತೆ. ಎಷ್ಟು ಜಾಸ್ತಿ ಇಷ್ಟೆಲ್ಲ ವಿಚಾರಗಳಿದೆಯಲ್ಲ ಅಂತ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತೀರಾ. ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಖುಷಿಯಾಗಿರುತ್ತೆ ನಿಮಗೆ ಫೆಬ್ರವರಿ ತಿಂಗಳು, ಆಯ್ತಲ್ವ? ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಯಾವಾಗ ಖುಷಿ ಆಗುತ್ತೆ ಅಂದರೆ ಒಂದಿಷ್ಟು ಜಾಸ್ತಿ ಏನೋ ಬಹಳ ಕಷ್ಟ ಅಂತ ಎಲ್ಲರಿಗೂ ಅನಿಸ್ಬೇಕು, ಬಟ್ ನಿಮಗೆ ಮಾತ್ರ ಅದು ಈಸಿಯಾಗೆಲ್ಲ ಅರ್ಥ ಆಗ್ಬಿಡ್ಬೇಕು. ಆವಾಗ ವಿದ್ಯಾರ್ಥಿಗಳಿಗೆ ಖುಷಿ ಜಾಸ್ತಿ, ಆಯ್ತಲ್ವಾ? ಸೊ ಖಂಡಿತ ಆ ಒಂದು ಪರಿಸ್ಥಿತಿ ಫೆಬ್ರವರಿ ತಿಂಗಳಲ್ಲಿದೆ. ಇನ್ನು ಉದ್ಯೋಗಕಾರಕನಾಗಿರತಕ್ಕಂಥವನು ರವಿಗ್ರಹ, ಕರ್ಮಾಧಿಪತಿ ಧನುರಾಶಿಯವರಿಗೆ ಬುಧ ಗ್ರಹ. ಇಲ್ಲೇನಾಗುತ್ತೆ, 13ನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿರುವ ರವಿಗ್ರಹ ಮುಂದೆ ಕುಂಭ ರಾಶಿಗೆ ಹೋಗ್ತಾನೆ. ಇನ್ನು ಬುಧ ಗ್ರಹನನ್ನು ನೋಡಿದ್ರೆ, ಬುಧ ಗ್ರಹ ನಿಮಗೆ ಕರ್ಮಾಧಿಪತಿ 19ನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿರುವಂತಹ ಬುಧ ಗ್ರಹ 1ನೇ ತಾರೀಕಿಂದ 19ನೇ ತಾರೀಕಿನ ತನಕ ಮಕರದಲ್ಲಿದ್ದು ಆಮೇಲೆ 19ನೇ ತಾರೀಕಿನಿಂದ ಕುಂಭರಾಶಿಗೆ ಹೋಗ್ತಾನೆ. ಅಲ್ಲಿಗೆ ನನ್ನ ಪ್ರಕಾರವಾಗಿ ನಿರುದ್ಯೋಗಿ ಧನುರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗಬೇಕು, ಅಥವಾ ಉದ್ಯೋಗದಲ್ಲಿ ಆಲ್ರೆಡಿ ಇರತಕ್ಕಂತಹ ಧನುರಾಶಿಯವರಿಗೆ ಏನಾರು ಪ್ರಮೋಷನ್ನೋ ಮತ್ತೊಂದೋ ಇನ್ನೊಂದೋ ಚೆನ್ನಾಗಿ ಸಿಗಬೇಕು ಅಂತಂದರೆ 13ನೇ ತಾರೀಕು ಒಳಗಾಗಬೇಕದು. 13ನೇ ತಾರೀಕು ನಂತರ ಕಷ್ಟ ಆಗ್ಬಿಡುತ್ತೆ.
13ನೇ ತಾರೀಕು ನಂತರ ಸ್ವಲ್ಪ ಕಷ್ಟ ಆದರೆ 19ನೇ ತಾರೀಕು ನಂತರ ತೀರಾ ಕಷ್ಟ ಆಗ್ಬಿಡುತ್ತೆ ಜಾಸ್ತಿ. ಯಾಕಂದರೆ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬಿಡುತ್ತೆ. ಈ ನಿರುದ್ಯೋಗಿ ಅವ್ರಿಗೆ ಏನಾಗ್ಬಿಡುತ್ತೆ ಗೊತ್ತಾ, 13ನೇ ತಾರೀಕು ದಾಟ್ಬಿಡ್ತು ಅಂತಂದರೆ ನಿಮಗೆ ಕೆಲಸ ಇಲ್ಲ ಅಂತ ಹೇಳಲ್ಲ, ಅವರು ಕೆಲಸ ಇದೆ ಕೊಡ್ತೀವಿ ಅಂತ ಹೇಳ್ತಾರೆ, ಡೀಟೇಲ್ಸ್ ಕೊಡಲ್ಲ, ಇಮೇಲ್ ಕಳಿಸಲ್ಲ, ಫೋನ್ಗಳು ಮಾಡಲ್ಲ, ಏನು ಅಪ್ಡೇಟ್ ಕೊಡಲ್ಲ. ನಿಮಗೆ ಹೋಗಲಿ ಇಲ್ಲಿ ಸಿಗುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೂ ಆಗಲ್ಲ, ಬೇರೆ ಕಡೆ ಟ್ರೈ ಮಾಡೋಕ್ಕಾಗಲ್ಲ, ಇಲ್ಲಿ ಕನ್ಫರ್ಮ್ ಅಂದಿರ್ತಾರೆ. ಹೋಲಿ ಇಲ್ಲಿ ನಿಮ್ದೇಳಿ ಅಂದ್ರೆ ನಾ ತಿಳಿಸ್ತೇವೆ ವಿಲ್ ಲೆಟ್ ಯು ನೋ ಅಂತ HR ಮ್ಯಾನೇಜರ್ ನಿಮಗೆ ಮುಂದಾಗ್ತಾ ಇರ್ತಾನೆ. ನಿಮ್ಗೊಂಥರ ವಿಚಿತ್ರ ಪರಿಸ್ಥಿತಿ ಅಂತ ಬಿಡುತ್ತದೆ. ಇದು ಏನ್ರಿ ಹಿಂಗೆ ಅನ್ನೋ ಥರ ಆಗ್ಬಿಡುತ್ತೆ. ಯಾವುದೋ ಒಂದು ಕರೆಕ್ಟಾಗಿ ಹೇಳ್ರಿ, ಅಟ್ಲೀಸ್ಟ್ ನಾನು ಬೇರೆ ಕಡೆ ಟ್ರೈ ಮಾಡ್ಕೊಳ್ತೀನಿ, ನಿಮಗೆ ಬೇರೆ ಕಡೆ ಹೋಗೋಕೆ ಕೊಡಲ್ಲ, ಇವರೂ ಕೊಡಲ್ಲ, ನಿಮಗೆ ಬೇರೆ ಕಡೆ ಹೋಗೋಕೆ ಕೊಡಲ್ಲ, ಆ ಥರ ಸಿಗಾಕ್ಸ್ಬಿಡ್ತಾರೆ ನಿಮ್ಮನ್ನು. ಸೊ ಅದರಿಂದಾಗಿ 13ನೇ ತಾರೀಕು ಒಳಗಡೆ ಕ್ರಿಸ್ಟಲ್ ಕ್ಲಿಯರಲ್ಲಿ ಲೆಟರ್ ಇಸ್ಕೊಂಡ್ಬಿಡ್ಬೇಕು ನೀವು. ಇಲ್ಲ 13ನೇ ತಾರೀಕು ದಾಟ್ಬಿಡ್ತಾ, ಅಟ್ಲೀಸ್ಟ್ 19ನೇ ತಾರೀಕು ಒಳಗಾದ್ರೂ ತಗೊಳಕ್ಕೆ ನೋಡ್ಬೇಕು ನೀವು, ಒಂದು ಇಮೇಲ್ ಕನ್ಫರ್ಮೇಷನ್ ಅವರು. ಇಲ್ಲ ಅಂತಂದರೆ 19ನೇ ತಾರೀಕು ದಾಟಿಬಿಡ್ತು ಅಂದರೆ ಸುಮಾರು ನೀವು ಆ ಕೆಲಸದ ಮೇಲೆ ಆಸೆ ಬಿಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಮತ್ತೆ ಸುಮಾರು ಸಮಸ್ಯೆಗಳೇ ಆಗುತ್ತೆ ಅದರಲ್ಲಿ, ಆಯ್ತಲ್ವಾ. ಸೊ ಅದು ಒಂಥರ. ಇನ್ನು ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನಿಮಗೆ ಒಂಥರ ನಮ್ಮಲ್ಲಿ ಒಂದು ಗಾದೆ ಹೇಳ್ತದೆ, ಇಲ್ಲಿಗೆ ತುಪ್ಪ ಹಚ್ಬಿಡೋದಂತೆ, ಆಯಿತಾ, ಅದು ನಾಲ್ಗೆಗೆ ಸಿಗಲ್ಲ, ಪರಿಮಳ ಬರ್ತಾ ಇರುತ್ತೆ ಅಂತ, ಆಯಿತಾ. ಆ ಥರ ನಿಮಗೆ ಏನೋ ಅಥವಾ ಮೂಗಿಗೆ ತುಪ್ಪ ಸವರೋದು ಅಂತ ಹೇಳ್ತಾರಲ್ಲ, ಹಾಗೆ ವಾಸನೆ ಬರ್ತಾ ಇರುತ್ತೆ, ನಾಲ್ಗೆಗೆ ಸಿಗಲ್ಲ ತುಪ್ಪ, ಅದು ಆ ಥರ ನಿಮಗೇನೋ ಒಂದು ಆಸೆಯನ್ನು ಹುಟ್ಟಿಸ್ಬಿಡ್ತಾರೆ. ಧನುರಾಶಿಯವರಿಗೆ ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ಧನುರಾಶಿಯವರಿಗೆ ಏನೋ ಒಂದು ಟಾರ್ಗೆಟ್ ಕೊಟ್ಟುಬಿಡ್ತಾರೆ, ಒಂದು ಆಸೆ ಹುಟ್ಟಿಸ್ಬಿಡ್ತಾರೆ. ನೀನು ಇದಿಷ್ಟು ಮಾಡಿಬಿಟ್ಟೆ ಅಂದ್ರೆ ನೋಡಿ ನಿನ್ಗೆ ಪ್ರಮೋಷನ್ನು, ನೀನು ಇಷ್ಟು ಮಾಡಿಬಿಟ್ಟೆ ಅಂದರೆ ನಿನಗೆ ಸ್ಯಾಲ್ರಿ ಹೈಕು, ನೀನು ಇಷ್ಟು ಮಾಡಿಬಿಟ್ಟೆ ಅಂದರೆ ನಿನಗೆ ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅಂತ. ಬಟ್ ನಿಜ ಹೇಳ್ತೇನೆ, ನೀವು ತುಂಬ ಕಷ್ಟಪಟ್ಟು ಮಾಡ್ತೀರಾ, ಬಟ್ ಆ ಟಾರ್ಗೆಟ್ ಹೆಂಗಿರುತ್ತೆ ಅಂದರೆ ನಿಮಗೆ 60, 70, 80% ಅಷ್ಟೇ ಅಚೀವ್ ಮಾಡ್ತೀರಾ. ಅದರ ನಂತರದ 25-30 ಭಾಗ ಅಚೀವ್ ಮಾಡಲ್ಲ. ಅದರಿಂದ ಏನಾಗ್ಬಿಡುತ್ತೆ, ನಿಮಗೆ ನೀವು ಕೆಲಸನೂ ಮಾಡ್ತೀರಾ ಬಟ್ ರಿಸಲ್ಟ್ ಸಿಗಲಿಲ್ಲ ಅನ್ನೋಂಗೆ ಆಗ್ಬಿಡುತ್ತೆ. ಸೊ ಆದ್ದರಿಂದ ಅವರು ನಿಮಗೆ ಉದ್ಯೋಗ ಕೊಡ್ತಕ್ಕಂಥವ್ರ ಟ್ಯಾಕ್ಟಿಕ್ಸ್ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಮೋಸ ಹೋಗದಂತೆ ಅವರೊಂದಿಗೆ ಚರ್ಚೆ ಮಾಡಿ ಜಗಳ ಮನಸ್ತಾಪ ಮಾಡೋಕ್ಕೆ ಹೋಗ್ಬಿಡಿ, ಅವ್ರನ್ನ ಎದುರಾಕೊಳ್ಳೋಕ್ಕೂ ಹೋಗ್ಬಿಡಿ. ಸರ್ ನನಗೆ ಅರ್ಥ ಆಯಿತು, ಸುಮ್ಮನೆ ಯಾಕೆ ಇದೆಲ್ಲ ಹೇಳ್ತೀರಾ, ಕೊಡೋ ಇಷ್ಟ ಇದ್ದರೆ ಕೊಡಿ ಸರ್, ಇಲ್ದೋದ್ರೆ ನಾವು ಹೆಂಗಿದ್ರೂ ಕೆಲಸಕ್ಕೆ ಸೇರಿದ್ದೀವಿ, ನಮ್ಮ ಕೆಲಸ ಮಾಡ್ತೀವಿ ಸರ್ ದಯವಿಟ್ಟು ಅನ್ನೋ ರೀತಿಯಲ್ಲಿ ನಿಮ್ಮ ಕೆಲಸ ನೀವು ಮಾಡಿ. ರಿಕ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ನಾರು ಬರುತ್ತೆ ನಿಮಗೆ, ಹಠ ಮಾಡಿದ್ರೆ ಏನೂ ಬರಲ್ಲ ನಿಮಗೆ. ಟಾರ್ಗೆಟ್ ಅಷ್ಟೇ, ನೀನು ಅಚೀವ್ ಮಾಡಲ್ಲ ಹೋಗ್ ಅನ್ನಂಗೆ ಇದ್ಬಿಡುತ್ತೆ. ಕಷ್ಟ ಮಾತ್ರ ಪಟ್ಟೆ, ಕೆಲಸ ಆಗಲಿಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಸೊ ಉದ್ಯೋಗಿಗಳಿಗೆ ಸ್ವಲ್ಪ ಒತ್ತಡ, ಟಾರ್ಗೆಟು ಅನ್ಅಚೀವಬಲ್ ಅಂದರೆ ಅಚೀವ್ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ಟಾರ್ಗೆಟು 70-80% ಹೋಗ್ಬಿಡ್ತೀರಾ ನೀವು ಟಾರ್ಗೆಟ್ ಹತ್ತತ್ರ. ಸರ್ಪದೋಷ ಅಡ್ಡ ಬರುತ್ತೆ ನಿಮಗೆ ಇಲ್ಲಿ ಎಷ್ಟೋ ವಿಚಾರಗಳಲ್ಲಿ, ಗೊತ್ತಲ್ಲ. ಮೇಲೆ ರವಿ ಶನಿಯ ಯುತಿ ನಿಮಗೆ ಅಡ್ಡ ಬರುತ್ತೆ. ನಾವು ಅದಕ್ಕೆ ರವಿ ಶಾಂತಿ, ಶನಿ ಶಾಂತಿ, ಬುಧ ಶಾಂತಿ ನಿಮಗೆ ಉದ್ಯೋಗದ ವಿಚಾರದಲ್ಲಿ, ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ವಿಶೇಷವಾದ ಈ ರುದ್ರಾಣಿ ಮಾಲೆಯನ್ನು ನಿಮಗೆ ಅಭಿಮಂತ್ರಣ ಮಾಡಿ ಕೊಡ್ತಾ ಇದೆ ಧನುರಾಶಿಯವರಿಗೆ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಸಂಕಲ್ಪ ಸೇವೆಗೆ ಒಂದು ಹೆಸರು ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ ನಿಮಗೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೀನಿ. ಡೈಲಿ ಬೆಳಗ್ಗೆ ಜಾಬ್ಗೆ ಹೋಗೋಕ್ಕಿಂತ ಮುಂಚೆ ಆ ಮಂತ್ರವನ್ನು ಒಂದು 3 ಅಥವಾ 5 ಬಾರಿ ಕೇಳಿಸ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗಿ, ಖಂಡಿತವಾಗಿ ಅನುಕೂಲ ಆಗುತ್ತೆ ನಿಮಗೆ, ಒಳ್ಳೆಯದಾಗಲಿ. ನೆಕ್ಸ್ಟ್ ಉದ್ಯೋಗ ಆಯಿತು. ವ್ಯಾಪಾರದ ವಿಚಾರಕ್ಕೆ ಬಂದರೆ ಲಾಭಾಧಿಪತಿಯಾದಂಥ ಶುಕ್ರ ಗ್ರಹ ನಿಮಗೆ ದ್ವಿತೀಯದಲ್ಲಿರ್ತಾರೆ. ಆ್ಯಕ್ಚುಲಿ ಚತುರ್ಗ್ರಹ ಯೋಗ, ಯಾಕಂದರೆ ನಿಮಗೆ ಕುಜ, ಶುಕ್ರ, ಬುಧ ಎಲ್ಲ ಅಲ್ಲೇ ಇರ್ತಾರೆ. ಎಲ್ಲಿ ನಿಮಗೆ ರವಿಯೂ ಸಹ ಅಲ್ಲೇ ಇರ್ತಾನೆ 13ನೇ ತಾರೀಕಿನ ತನಕ. ಸೊ ಅದರ ಒಂಥರ ಚತುರ್ಗ್ರಹ ಯೋಗ, ಬಹಳ ಪವರ್ಫುಲ್ ಆಗಿರತಕ್ಕಂಥ ಯೋಗ. ಆದರೆ ಶುಕ್ರ ದ್ವಿತೀಯದಲ್ಲಿರ್ತಕ್ಕಂಥದ್ದು ಏನಾಗುತ್ತೆ ಅಂತಂದರೆ ನಿಮಗೆ ಬಿಸ್ನೆಸ್ ಆಗುತ್ತೆ ಚೆನ್ನಾಗಿ, ಬಟ್ ದುಡ್ಡು ಕೈ ಸಿಗಲ್ಲ. ನಿಮ್ಮದ್ರೆ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ಗಳು ಕಾಣುತ್ತೆ. ಇವತ್ತು ಅಷ್ಟಾಯ್ತು ಗಲ್ಲಾಪೆಟ್ಟಿಗೆಯಲ್ಲಿ ದುಡ್ಡು ಎಷ್ಟು ಬಂತು, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಎಷ್ಟು ಬಂತು ಅಂದರೆ ಅದಕ್ಕೆ ಕೇಳಬೇಡ. ಯಾಕೆ, ಎಲ್ಲ ಸಾಲಗಾರರೇ ಆಗಿರ್ತಾರೆ, ಎಲ್ಲ ಸಾಲ ಬರ್ಸೋರೇ ಆಗಿರ್ತಾರೆ. ಬರುತ್ತೆ ಅಲ್ವಾ ಗುರುಳೆ ಅದಲ್ಲ ಅಂದರೆ ಬರುತ್ತೆ, ಫೆಬ್ರವರಿ ತಿಂಗಳಲ್ಲಿ ಬರಲ್ಲ. ನಿಮಗೇನಾಗುತ್ತೆ, ಮತ್ತೆ ರೀಇನ್ವೆಸ್ಟ್ ಮಾಡೋಕ್ಕೆ ಷಷ್ಠ್ಯಾಧಿಪತಿಯು ಶುಕ್ರ ಆದ್ದರಿಂದಾಗಿ ಸಾಲ ಮಾಡಬೇಕಾಗತ್ತೆ. ಕಾರ್ಯಸಾಧನೆಗೋಸ್ಕರ ಸಾಲ ಮಾಡಬೇಕಾಗತ್ತೆ, ಇನ್ವೆಸ್ಟ್ಮೆಂಟ್ ಬೇಕಲ್ಲ. ಷಷ್ಠ್ಯಾಧಿಪತಿ ಶುಕ್ರ ಧನಸ್ಥಾನ, ಲಾಭಾಧಿಪತಿ ಶುಕ್ರ ಧನಸ್ಥಾನ, 13ರ ತನಕ ರವಿಯೊಂದಿಗೆ ಅಸ್ತ, ವ್ಯಯಾಧಿಪತಿಯೊಂದಿಗೆ ಲಾಭಾಧಿಪತಿ. ಸೊ ಆದ್ದರಿಂದ ಒಂದಿಷ್ಟು ಸಾಲ ಮಾಡಿ ಅಲ್ಲೇನಾಗ್ಬಿಡುತ್ತೆ ನಿಮಗೆ ಆನ್ ಎ ಲಾಂಗ್ ರನ್ ನೋಡಿದಾಗ ಅದು ಲಾಭ ಅಲ್ಲ, ಅದು ನಷ್ಟ ಅನ್ನೋ ರೀತಿಯಲ್ಲಿ ಅನ್ಸ್ಬಿಡುತ್ತೆ. ನಾನು ಸಾಲ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ಇಲ್ಲಿ ಸಾಲದಲ್ಲಿ ಐಟಮ್ಸ್ ಕೊಟ್ಟು ಅವ್ನು ರಿಟರ್ನ್ ಮಾಡೋಕ್ಕೆ ತುಂಬ ಲೇಟಾಗಿ ನಾನು ಬಡ್ಡಿ ಎಲ್ಲ ಸೇರಿಸಿ ಕೊಡೋ ಅಷ್ಟರಲ್ಲಿ ನಾನು ಏನಕ್ಕೆ ಮಾಡಬೇಕಿದೆಲ್ಲ ಅನ್ನಂಗೆ ಆಗ್ಬಿಡುತ್ತೆ ನಿಮ್ಮ ಪರಿಸ್ಥಿತಿ. ಅರ್ಥ ಆಯ್ತಲ್ವಾ? ಸೊ ಆದ್ದರಿಂದ ಸಾಲದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಇನ್ವೆಸ್ಟ್ ಮಾಡುವಂಥವ್ರು. ಹಾಗೂ ನಿಮಗೆ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂದರೆ ದುಡ್ಡಿಟ್ಬಿಟ್ಟು ಮಾತಾಡೋನಂಗಿರ್ಬೇಕು. ಯಾಕೆಂದರೆ ನಿಮಗೇ ಗೊತ್ತಿಲ್ಲ, ನೀವು ಅನಿವಾರ್ಯ. ನೀವು ಯಾರೊಂದಿಗೆ ವ್ಯವಹರಿಸ್ತಿದ್ದೀರೋ ಅವರಿಗೆ ನೀವು ಅನಿವಾರ್ಯ.
ಆದ್ದರಿಂದ ದಯವಿಟ್ಟು ಹೇಳ್ತೇನೆ, ದುಡ್ಡು ಇಸ್ಕೊಂಡೆ ವ್ಯವಹಾರ ಮಾಡಿ, ದುಡ್ಡು ಇಟ್ಕೊಂಡೆ ಐಟಮ್ ಕೊಡಿ, ದುಡ್ಡು ಇಸ್ಕೊಂಡೆ ಬಿಸ್ನೆಸ್ ಕೊಡಿ, ಇಲ್ಲ ಅಂದರೆ ಕೊಡಬೇಡಿ. ಅವರಿಗೆ ನೀವು ಅನಿವಾರ್ಯ, ನಿಮಗೆ ಅವ್ರು ದುಡ್ಡು ಕೊಟ್ಟೇ ಕೆಲಸ ಮಾಡಿಸ್ಕೊಳ್ತಾರೆ. ಆದರೆ ನಿಮ್ಮ ತಲೆಯಲ್ಲಿ ಬೇರೆ ಏನೋ ಇದೆ, ನಿಮ್ಮ ತಲೆಯಲ್ಲಿ ಅಂಜಿಕೆ ಇದೆ, ನಿಮ್ಮ ತಲೆಯಲ್ಲಿ ಹೆದರಿಕೆ ಇದೆ, ನಿಮ್ಮ ತಲೆಯಲ್ಲಿ ಅನುಮಾನ ಇದೆ. ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ, ಅಯ್ಯೋ ಏನು ಸಾರ್, ನಮ್ಮ ಥರ ಸಾವಿರಾರು ಜನ ಇದ್ದಾರೆ ಸಾರ್, ಅವರೆಲ್ಲ ಸಾಲ ಕೊಟ್ಟು ಎಳ್ಕೊಂಡ್ಬಿಡ್ತಾರೆ ಸಾರ್, ನಮಗೆ ಬಿಸ್ನೆಸ್ ಇಲ್ಲ. ನಿಮ್ಮಲ್ಲಿ ಏನೋ ಒಂದು ಅನಿವಾರ್ಯತೆ ಇದೆ, ಅವ್ರು ನಿಮ್ಮ ಹತ್ರೇ ಬರ್ತಾರೆ, ನೀವು ಕಾಯಬೇಕಷ್ಟೇ. ನೀವು ಗಟ್ಟಿ ಮನಸ್ಸು ಮಾಡಿ ಸ್ವಲ್ಪ ದುಡ್ಡು ಕೊಡಿ, ನಾನು ಇನ್ವೆಸ್ಟ್ಮೆಂಟ್ಗಾರು ಕೊಡಿ, ಬೇಕೇ ಬೇಕು ಅಂತ ದುಡ್ಡು ಇಸ್ಕೊಂಡು ನೀವು ಕೊಟ್ಬಿಟ್ರೆ ಆ ಲಾಭಾಂಶವನ್ನಾದರೂ ಆಮೇಲೆ ಇಸ್ಕೊಳ್ಳಿ, ಅಟ್ಲೀಸ್ಟ್ ಬಡ್ಡಿ ಯಾರು ದುಡ್ಡು ಉಳಿಯುತ್ತೆ ನಿಮಗೆ. ಸೊ ಅದರಿಂದ ಬುದ್ಧಿವಂತಿಕೆಯಿಂದ ನಡೆಯನ್ನು ನೀವು ಮಾಡಲೇಬೇಕು. ನೀವು ಬುದ್ಧಿವಂತಿಕೆ ನಡೆ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ ಧನುರಾಶಿಯವರಿಗೆ. ವ್ಯಾಪಾರ ವ್ಯವಹಾರದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ, ಸಾಲದ ವಿಚಾರದಲ್ಲಿ ಆಯ್ತಲ್ವಾ, ಷಷ್ಠ್ಯಾಧಿಪತಿ ಧನಸ್ಥಾನ ಅಂದರೆ ಸಾಲ. ಸೊ ಅದರಿಂದ ಧನುರಾಶಿಯವರು ಸಾಲ ಕೊಡೋ ವಿಚಾರದಲ್ಲಿ ಅಥವಾ ಸಾಲ ತೀರಿಸೋ ವಿಚಾರದಲ್ಲಿ, ಕೊಟ್ಟಿರೋ ಸಾಲ ವಾಪಸ್ಸು ಅಥವಾ ತಗೊಂಡಿರೋ ಸಾಲ ವಾಪಸ್ ಕೊಡೋ ವಿಚಾರದಲ್ಲಿ, ಅಥವಾ ಯಾರಿಗೋ ಸಾಲ ಕೊಡಿಸಿದಂಥ ವಿಚಾರ, ಇದು ಏನೇ ಇದು ಧನುರಾಶಿಯವ್ರದ್ದು ಇದೆಲ್ಲ ಪ್ರಾಬ್ಲಮ್. ಒಟ್ಟಿನಲ್ಲಿ ಋಣಬಾಧೆ, ಸಾಲ ಬಾಧೆ, ಎಲ್ಲ ಸಮಸ್ಯೆಗಳಿಂದ ಪರಿಹಾರವಾಗಬೇಕು ಅಂತಲೇ ನಾವು ಜನವರಿ 25ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ, ಬನದ ಹುಣ್ಣಿಮೆ, ಬಹಳ ವಿಶೇಷ ದಿವಸ, ಅವತ್ತಿನ ದಿವಸ ನಾವು ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ. ಋಣಬಾಧೆ ಅಂದರೆ ನಿಮ್ಮ ಸಾಲ ಬಾಧೆ ಪರಿಹಾರವಾಗುವಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಋಣಬಾಧಾ ನಿವಾರಕ ಹೋಮ ಧನುರಾಶಿಯವರ ಎಲ್ಲ ಸಾಲ ಬಾಧೆಗಳನ್ನು ಪರಿಹಾರ ಮಾಡಲಿ ಅಂತ. ಹಾಗೂ ನೀವೇನೇನು ಬಂಗಾರ ಎಲ್ಲ ಅಡ ಇಟ್ಬಿಡೋದು, ಗೋಲ್ಡ್ ಲೋನ್ ಅಂತ ಎತ್ಕೊಂಡೋಗಿ ನಿಮ್ಮದು ಮನೆಯವ್ರದ್ದು ಎಲ್ಲ ಎತ್ಕೊಂಡೋಗಿ ಇಡ್ತಾ ಇದ್ರೆ ಬಿಡಿಸ್ಕೊಂಬರಕ್ಕೆ ಆಗ್ತಾ ಇಲ್ಲ, ಕೆಲವಿಷ್ಟು ಹಂಗೆ ಹೋಗ್ತಾ ಇದ್ದಾವೆ ಅಂತ ಯೋಚನೆ ಮಾಡ್ತಿದ್ರಲ್ಲ, ಅದು ಹಂಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೆ. ಸ್ವರ್ಣಾಕರ್ಷಣ ಭೈರವ ಹೋಮ, ನೀವೇನು ಬಂಗಾರವನ್ನು ಅಡಮಾನ ಇಟ್ಟಿರ್ತೀರಿ ಅದನ್ನಿಂದ ಕೂಡ ಬಿಡಿಸ್ಕೊಂಬಲ್ಲ, ಯಾಕೆಂದ್ರೆ ಋಣಬಾಧೆ ಆಗಿರುತ್ತೆ, ಸ್ವರ್ಣಾಕರ್ಷಣ ಚೆನ್ನಾಗಾಗತ್ತೆ, ಸಾಲ ಬಾಧೆ ಪರಿಹಾರ ಆಗಿ ಆ ಬಂಗಾರವನ್ನು ಬಿಡಿಸ್ಕೊಂಡು ಬರ್ಲಿಕ್ಕೆ ಅನುಕೂಲವಾಗಲಿ ಅನ್ನುವ ನಮ್ಮಿಂದ ಒಂದು ಪ್ರಯತ್ನ. ಇನ್ನು ಮಿಕ್ಕಂತೆ ನೀವೇ ಮನ್ಸು ಮಾಡಬೇಕು, ನೀವೇ ಗಟ್ಟಿ ಮನ್ಸು ಮಾಡಬೇಕು, ನೀವೇ ದುಡ್ಡು ಉಳಿಸ್ಬೇಕು, ನೀವೇ ಸಾಲ ತೀರಿಸ್ಬೇಕು, ನೀವೇ ದುಡಿಬೇಕು, ನೀವೇ ಸಾಲ ತೀರಿಸಬೇಕು. ಆದರೆ ಒಂದು ಬೆನ್ನೆಲುಬಂತೆ, ಒಂದು ಧೈರ್ಯದಂತೆ ಒಂದು ದೇವತಾ ಶಕ್ತಿ ನಿಮಗೆ ಬೇಕಲ್ವ ಬೆನ್ನಿಗೆ. ಆದ್ದರಿಂದ ನಾವು ಈ ಹೋಮ ಹವನಗಳನ್ನು ಮಾಡಿ, ವಿಶೇಷವಾಗಿ ನಾನು ಈ ಬಾರಿ ಈ ರುದ್ರಾಣಿ ಮಾಲೆ ಅನ್ನುವಂಥ ಒಂದು ಚಿಕ್ಕ ಭಾಳ ಮೈನ್ಯೂಟ್ ಆಗಿರುವಂತಹ ಇದು ಏನು ಬೀಜಗಳಿರ್ತಕ್ಕಂಥ ರುದ್ರಾಣಿ ಬೀಜಗಳಿರ್ತವೆ. ರುದ್ರಾಕ್ಷ ಪುರುಷ, ರುದ್ರಾಣಿ ಸ್ತ್ರೀ, ಒಂದು ಸ್ತ್ರೀ ಶಕ್ತಿ, ಅಮ್ಮನೊಬ್ಬರ ಒಂದು ಶಕ್ತಿ ಇರತಕ್ಕಂಥ ರುದ್ರಾಣಿ ಮಾಲೆಯನ್ನು ನಮಗೆಲ್ಲರಿಗೂ ಸಹ ಪ್ರಸಾದ ಸ್ವರೂಪವಾಗಿ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇನೆ. ಯಾವುದು ಋಣಬಾಧಾ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಇದನ್ನು ಅಭಿಮಂತ್ರಣೆ ಮಾಡಿ ಕೊಟ್ಟಾಗ ಇದು ನೀವು ಧಾರಣೆ ಮಾಡಿಕೊಂಡ್ರೆ ಆ ಸಾಲ ತೀರಿಸ್ಬಿಡ್ಬೇಕು ಬೇಗ, ಅಥವಾ ಸಾಲ ವಾಪಸ್ ಮರುಪಾವತಿ ತೊಗೊಂಡ್ಬಿಡಬೇಕು ವಾಪಸ್ಸು, ಅಥವಾ ಕೊಡಿಸಿರೋದ್ರ ಬಾಧೆಯನ್ನು ಹೊರಬರಬೇಕನ್ನೋದಕ್ಕೆ ನಿಮಗೆ ಅನುಕೂಲ ಮಾಡಿ ಕೊಡ್ತದೆ. ಅದನ್ನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ಧನುರಾಶಿ ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಒಂದು ವಿಶೇಷವಾದ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಡೈಲಿ ಬೆಳಗ್ಗೆ ಒಂದು 3 ಸಲನಾರು ಆ ಮಂತ್ರವನ್ನು ರಿಪೀಟ್ ಆಗಿ 3 ಅಥವಾ 5 ಸಲ 6 ಸಲ ಕೇಳಿಸ್ಕೊಳ್ಳಿ. ತುಂಬ ಒಳ್ಳೆಯದು. ಬೇಗ ನಿಮ್ಮ ಬಾಧೆಗಳೆಲ್ಲ ಪರಿಹಾರವಾಗಲಿ, ಯಾವುದೇ ಕಷ್ಟ ಇದ್ರೂ ಪರಿಹಾರವಾಗಲಿ, ಒಳ್ಳೆಯದಾಗಲಿ. ನೆಕ್ಸ್ಟು ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ? ನಿಮ್ಮ ಆರೋಗ್ಯಕ್ಕೆ ಬಹಳ ದೊಡ್ಡ ಸಮಸ್ಯೆ, ದೊಡ್ಡ ಪೆಟ್ಟು ಈ ಥರದ್ದೆಲ್ಲ ಯಾವುದು ಕಾಣಿಸ್ತಾ ಇಲ್ಲ. ಒಂದೇನಪ್ಪ ಅಂದರೆ ಲೇಜಿನೆಸ್, ನಿಮಗೆ ಆಲಸ್ಯ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ನೋಡೋಣ, ಮಾಡೋಣ, ತಿಳಿಸೋಣ, ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಮಲ್ಕೊಳ್ಳೋಣ, ನಾಳೆಯಿಂದ ವ್ಯಾಯಾಮ ಮಾಡೋಣ, ನಾಲಿಗೆ ರುಚಿ, ಕುಜ ಪರಮೋಚ್ಚ ಸ್ಥಿತಿಯಲ್ಲಿದ್ದರೆ ನಾಲಿಗೆ ರುಚಿ, ಇದು ತುಂಬ ರುಚಿಯಾಗಿರುತ್ತೆ, ಇದನ್ನು ತಿಂದುಬಿಡೋಣ ಅಂತ ಹಾದಿ ಬೀದಿಲಿರೋದೆಲ್ಲ ಎಲ್ಲ ತಿಂದುಬಿಡೋದು ಚೆನ್ನಾಗಿ. ಅವರು ಮೊದಲೇ ಒಂದಿಷ್ಟು ಚೈನೀಸ್ ಸಾಲ್ಟ್ ಹಾಕಿರ್ತಾರೆ, ಒಂದಿಷ್ಟು ರುಚಿ ಬರಲಿಕ್ಕೋಸ್ಕರವಾಗಿ, ಟೇಸ್ಟಿಂಗ್ ಪೌಡ್ರು, ಎಲ್ಲ ರುಚಿಯಾಗಿದೆ, ಚೆನ್ನಾಗಿ ತಿನ್ನು, ಹೊಟ್ಟೆ ಹಾಳು ಮಾಡ್ಕೊ. ಸೊ ಇದೆಲ್ಲವೂ ಸಹ ನಿಮ್ಮನ್ನು ಸಂಪೂರ್ಣವಾಗಿ ಅನಾರೋಗ್ಯದತ್ತ ದೂಡುತ್ತೆ. ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯ ಹಾಳಾಗಲ್ಲ, ನೀವೇ ಹಾಳು ಮಾಡ್ಕೊಳ್ತೀರಾ. ಸ್ವಯಂಕೃತ ಅಪರಾಧ. ನಿಮ್ಮ ನಾಲಿಗೆಗೆ ನೀವು ಬೆಲೆ ಕೊಟ್ಟು ಆಸೆಗೆ ಬಿದ್ದು ಎಲ್ಲ ತಿಂದು ಹಾಳು ಮಾಡ್ಕೊಳ್ತೀರ. ಸೊ ಇದು ಆಗಬಾರದು. ಇದನ್ನ ನೀವು ತಡೆದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಸೊ ನಿಮ್ಮ ಕೈಯಲ್ಲಿದೆ. ಗ್ರಹಚಾರ ಸ್ಥಿತಿಯ ವಶಾತ್ ಒಂದಿಷ್ಟು ನಿಮಗೆ ಆರೋಗ್ಯ ಹಾಳಾಗುವಂಥದ್ದು ಯಾವ ಯೋಗ ಫಲಗಳಿಲ್ಲ, ಚೆನ್ನಾಗೇ ಇರುತ್ತೆ. ಒಂದು ಚಿಕ್ಕ ಪುಟ್ಟ ಒಂದು 13ನೇ ತಾರೀಕು
ಬಹಳ ಮುಖ್ಯವಾಗಿ 19ನೇ ತಾರೀಕು ಮೊದಲೊಂದು 2 ವಾರಗಳು ಸ್ವಲ್ಪ ಬಿದ್ದು ಏಟು ಮಾಡ್ಕೊಳ್ತಕ್ಕಂಥದ್ದು, ಒಂದು ಚೂರು ಪಾರು ಚಿಕ್ಕ ಪುಟ್ಟ ಹೆಂಗಸರು ತರಕಾರಿ ಹೆಚ್ಚಬೇಕಾದ್ರೆ ರಕ್ತ ಬಂತು, ಶರೀರದಿಂದ ರಕ್ತ ಹೊರಗೆ ಬರತಕ್ಕಂಥದ್ದು ಒಂದು 15-20% ಇದೆ. ಎಲ್ಲೋ ಅಪರೂಪಕ್ಕೆ ಕೆಲವು ಧನುರಾಶಿಯವರು ರಕ್ತ ಬರೆಸ್ಕೊಳ್ಬಹುದು, ಅದು ಸುಳ್ಳಾಗ್ಬಿಡಿ ನಾನು ಹೇಳುವಂಥದ್ದು ಈಗ. ಬಟ್ ಆದರೂ ಕೂಡ ಒಂದು ಸ್ವಲ್ಪ ಯೋಗ ಫಲ ಇದೆ. ಅದು ದೊಡ್ಡದಾಗಿದ್ರೆ ನಿಮ್ಮ ಜಾತಕದ ಸಮಸ್ಯೆ ಆಗಿರುತ್ತೆ. ಬಟ್ ಸಾಮಾನ್ಯವಾಗಿ ಸ್ವಲ್ಪ ಏಟು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸೊ ನಾನೇ ಗಾಡಿ ಓಡಿಸ್ತೀನಿ, ನಾನೇ ಮರ ಹತ್ತೀನಿ, ನಾನೇ ಬಿಲ್ಡಿಂಗ್ ಹತ್ತೀನಿ, ನಾನು ಕಾಂಪೌಂಡ್ ಹತ್ತೀನಿ ಅಂತ ಹೋಗ್ಬಿಡಿ ದಯವಿಟ್ಟು, ಆಯ್ತಲ್ವಾ. ಅದು ಹೊರತುಪಡಿಸಿದ್ರೆ ಅಂಥದ್ದೇನು ಸಮಸ್ಯೆ ಇಲ್ಲ, ಒಳ್ಳೆಯದಾಗಿ ಚೆನ್ನಾಗಿರ್ತದೆ. ಇನ್ನು ನಿಮಗೆ ವಿವಾಹದ ವಿಚಾರಕ್ಕೆ ಬಂದರೆ ವಿವಾಹ ಪ್ರತಿಬಂಧಕವಾಗತಕ್ಕಂಥದ್ದು ಏನೂ ಇಲ್ಲ, ಆಯ್ತಲ್ವಾ. ವಿವಾಹ ಪ್ರಯತ್ನ ಮಾಡಿ ಖಂಡಿತವಾಗಿ ಅನುಕೂಲ ಆಗ್ತದೆ. ಏನಪ್ಪ ಇಲ್ಲಿ ಅಂತಂದರೆ ನಿಮಗೆ ಚತುರ್ಗ್ರಹ ಯೋಗ ಇರತಕ್ಕಂಥದ್ದು, ಚತುರ್ಗ್ರಹ, ಆಮೇಲೆ ಬುಧ ಮುಂದಿನ ಮನೆಗೆ ಹೋದಾಗೂ ರವಿಯೊಂದಿಗೆ ಬುಧಾದಿತ್ಯ ಯೋಗ, ಭಾಗಾಧಿಪತಿಯೊಂದು ಯೋಗ ಎಲ್ಲ ಚೆನ್ನಾಗಿರ್ತದೆ. ಒಂದು ಲೇಸಿನೆಸ್ನಿಂದ, ಆಲಸ್ಯದಿಂದ ಯಾರೋ ಫೋನ್ ಮಾಡಿ ಹೇಳ್ತಾರೆ ಇಂಥ ಕಡೆ ಒಂದು ಒಳ್ಳೆ ಸಂಬಂಧ ಇದೆ, ನೀವು ಒಂದ್ಸಲ ಫೋನ್ ಮಾಡಿ, ವಾಟ್ಸಪ್ ಮಾಡಿ, ಅವ್ರಿಗೆ ಒಂದು ಫೋನ್ ಮಾಡಿ, ಅಥವಾ ಒಂದ್ಸಲ ಹೋಗಿ ಬನ್ನಿ ಎಲ್ಲ ಹೇಳ್ತಾರೆ. ನೀವು ಎಲ್ಲಿಗೂ ಹೋಗಲ್ಲ, ಯಾರಿಗೂ ಫೋನು ಮಾಡಲ್ಲ, ವಾಟ್ಸಪ್ಪು ಮಾಡಲ್ಲ, ಎಲ್ಲಿಗೂ ಹೋಗೋದಿಲ್ಲ. ಹೌದಾ 2 ಬಿಟ್ಟು 3 ಬಿಟ್ಟು ಕೇಳ್ತಾರೆ, ಅದೇ ನಿಮ್ಗೆ ಕೊಟ್ಟಿಲ್ಲ ಹೋಗಿ ಬಂದಿದ್ರೆ ಹೋಗೋಣ ಅನ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ. ಏನಕ್ಕೆ ಹೋಗೋಕ್ಕಾಗಿಲ್ಲ? ಏನೂ ಇಲ್ಲ, ನಿಮ್ಗೆ ಏನೂ ಕೆಲಸ ಇರಲ್ಲ, ಬಟ್ ನೀವು ಹೋಗಿರಲ್ಲ ಅಷ್ಟೇ, ನೋಡೋಣ ಬಿಡು. ಈ ಆಲಸ್ಯತನದಿಂದಾಗಿ ನೀವು ವಿವಾಹ ಒಳ್ಳೆಯ ಅವಕಾಶಗಳನ್ನು ಕಳ್ಕೊಳ್ತೀರ ವಿನಃ ಇಲ್ಲ ಅಂದರೆ ನಿಮಗೆ ಯಾವುದೇ ವಿವಾಹ ಪ್ರತಿಬಂಧಕಗಳಿಲ್ಲ. ನೀವು ಆಲಸ್ಯ ಬಿಡಿ, ಮದುವೆ ಆಗುತ್ತೆ ಒಳ್ಳೊಳ್ಳೆ. ಯಾಕಂದರೆ ಅದನ್ನು ಪ್ರತಿಬಂಧಕವಾಗುವಂಥದ್ದು ಏನಿಲ್ಲ, ಚೆನ್ನಾಗೇ ಇದೆ, ಗೊತ್ತಾಯ್ತಲ್ವಾ. ಶನಿಯ ಯುತಿ, ಬುಧ ಶನಿಯ ಯುತಿ ನಿಮ್ಮನ್ನು ಸ್ಲೋ ಮಾಡಿಬಿಡುತ್ತೆ ಈ ಪ್ರಾಸೆಸ್ಸಲ್ಲಿ, ಸ್ಲೋ ಅಷ್ಟೇ, ಇನ್ನೇನಿಲ್ಲ. ಅದನ್ನು ನೀವು ಚೈತನ್ಯಪೂರ್ವಕವಾಗಿ ಪಟ್ ಅಂತ ಬಟ್ ಎಲ್ಲಿ ಹೋಗೋಣ ಎಲ್ಲಿ ಅಂತ ಹೋಗ್ಬೇಕಷ್ಟೇ, ಪ್ರಯತ್ನ ಮಾಡಬೇಕು. ಆಮೇಲೆ ಹಿಂಜರಿಕೆಯನ್ನು ಬಿಡಬೇಕು, ಹಿಂಜರಿಕೆ ಬಿಟ್ಟು ಓಪನ್ ಅಪ್ ಆಗಿ ಮಾತಾಡಬೇಕಷ್ಟೆ. ಇನ್ನು ದಾಂಪತ್ಯದ ವಿಚಾರ ಬಂದರೂ ಅಷ್ಟೇ, ದಾಂಪತ್ಯದಲ್ಲೂ ಸಹ ಸ್ವಲ್ಪ ಕಲಹಗಳಿದೆ. ಸಪ್ತಮಾಧಿಪತಿ ಶನಿಯುತಿ ಅಂದಾಗ ಸ್ವಲ್ಪ ನಿಮ್ಮ ಬಾಳ ಸಂಗಾತಿಯೇ ನಿಮ್ಮ ಬಗ್ಗೆ ಒಂದಿಷ್ಟು ಜಗಳ ಬಂದಾಗ ಏನೋ ಒಂದು ಮಾತು ಆಡ್ಬಿಡ್ತಾರೆ, ಅದನ್ನು ನೀವು ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀರಾ. ನನಗೆ ಹಿಂಗೆ ಅಂದ್ಬಿಟ್ಲು ನನ್ನ ಹೆಂಡ್ತಿ, ನನ್ನ ಯಜಮಾನ್ರು ನನಗೆ ಹಿಂಗೆಲ್ಲ ಹೇಳ್ಬಿಟ್ರು, ಇದೆಲ್ಲ ಕೆಲವಿಷ್ಟು ಮನಸ್ಸಲ್ಲಿ ಸ್ವಲ್ಪ ಈಗೋ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಆ ಬರಲಿಕ್ಕೆ ಕಾರಣ ಅವ್ರು ಆಡುವ ಮಾತುಗಳು, ಅದೊಂಚೂರು ಬೇಸರ ಆಗತ್ತೆ ನಿಮಗೆ. ಎಲ್ಲ ಇದ್ದಿದ್ದೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅದೆಲ್ಲ ಕ್ಯಾರಿ ಆನ್ ಮಾಡಬಾರ್ದು, ಅಲ್ಲಲ್ಲಿಗೆ ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಸೊ ದಾಂಪತ್ಯಗಳಿಂದ ಸಂತಾನದ ವಿಚಾರಕ್ಕೆ ಬಂದರೆ ನೋಡಿ ತುಂಬ ಚೆನ್ನಾಗಿದೆ. ಪಂಚಮಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ 100% ಸಂತಾನಕ್ಕೆ ಮಾಡುವ ಪ್ರಯತ್ನ ಯಶಸ್ವಿ ಆಗುತ್ತೆ. ನಾನು ನಿಮಗೆ ಕೊಡುವ ಸಲಹೆ ಏನು ಗೊತ್ತಾ, ಫೆಬ್ರವರಿ 5ನೇ ತಾರೀಕಿಂದ ಫೆಬ್ರವರಿ 13ನೇ ತಾರೀಕಿನ ಒಳಗೆ ಸಂತಾನಕ್ಕೋಸ್ಕರವಾಗಿ ನೀವು ಮಾಡುವಂತಹ ಪ್ರಯತ್ನ, ಅಂದರೆ ಧನುರಾಶಿಯವರು ಮಾಡುವ ಪ್ರಯತ್ನ ಯಶಸ್ವಿ ಆಗುತ್ತೆ. 13ನೇ ತಾರೀಕು ಒಳಗಾಗಬೇಕು, 13 ತಾರೀಕು ನಂತರ ಬೇಡ. ಯಾಕೆ ಅಂತಂದರೆ ಅದು ಕುಂಭಮಾಸ ಆಗುತ್ತೆ. ಕುಂಭಮಾಸದಲ್ಲಿ ಪ್ರಯತ್ನ ಮಾಡಿ ಸಕ್ಸಸ್ ಆಗ್ಬಿಟ್ಟು ಅಂತಂದರೆ ಮಗು ನಿಮಗೆ ತುಲಾಮಾಸದಲ್ಲಿ ಜನನವಾಗಿಬಿಡುತ್ತೆ. ತುಲಾಮಾಸದಲ್ಲಿ ಜನನ ಆಗ್ಬಿಡ್ತು ಅಂತಂದರೆ ರವಿ ನೀಚ ಸ್ಥಿತಿಯಲ್ಲಿ ಬಂದುಬಿಡ್ತಾನೆ, ತಂದೆಗೆ ಒಳ್ಳೆಯದಲ್ಲ ಅದು. ಸೊ ಅದರಿಂದ ಅದು ಬೇಡ. 13ರ ಒಳಗೆ ಮಾಡುವ ಪ್ರಯತ್ನ ಖಂಡಿತ ಯಶಸ್ಸಾಗುತ್ತೆ, ಖಂಡಿತವಾಗಿ ಒಳ್ಳೆಯದಾಗಲಿ. ಅದಕ್ಕೆ ನಿಮಗೆ ಇನ್ನೂ ಅನುಕೂಲವಾಗಲಿ ಅಂದರೆ ನಾವು ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷದಾಗ ಮಕ್ಕಳಾಗ್ತಾ ಇಲ್ಲ ಅಂತಂದ್ರೆ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಲವಾರು ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೇನೆ. ಸಂಕಲ್ಪ ಸೇವೆಗೊಂದು ಹೆಸರು ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. ನೆಕ್ಸ್ಟ್, ಧನುರಾಶಿಯವರಿಗೆ ಶುಕ್ರ ದ್ವಿತೀಯದಲ್ಲಿರ್ತಾನೆ, ಆದ್ದರಿಂದ ಕಣ್ಣಿಗೆ ದುಡ್ಡು ಕಾಣುತ್ತೆ, ಕೈಗೆ ಸಿಗೋದಿಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನಿಸಬೇಕಾಗತ್ತೆ. ಇದರಿಂದಾಗಿ ನಿಮಗೆ ಕಣ್ಣಿಗೆ ಕಾಣುತ್ತೆ ಕೈಗೆ ಸಿಗಲ್ಲ ಅಂತ ತಕ್ಷಣ ನೀವೇನು ಮಾಡ್ತೀರಾ, ಸಾಲ ಮಾಡ್ತೀರಾ. ಸೊ ಆದ್ದರಿಂದ ಸಾಲಗಳ ಸುಳಿಯೊಳಗೆ ಸಿಲುಕಾಕೊಂಡ್ಬಿಡ್ಬೋದು. ಹಂಗಾಗದಿರುವಂತೆ ಸ್ವಲ್ಪ ನೋಡ್ಕೊಳ್ಳಿ. ದುಡ್ಡಿರುತ್ತೆ, ದುಡ್ಡು ಬರುತ್ತೆ, ದುಡ್ಡು ಸಿಗುತ್ತೆ, ಬಟ್ ಲೇಟ್ ಆಗುತ್ತೆ, ತಕ್ಷಣಕ್ಕೆ ಸಿಗಲ್ಲ. ಅದೇ ನಿಮ್ಮ ಸಮಸ್ಯೆ. ಧನಸ್ಥಾನದಲ್ಲಿ ಶುಕ್ರಗ್ರಹ, ಧನಾಧಿಪತಿ ತೃತೀಯ, ಭಾಗ್ಯಾಧಿಪತಿ ಧನಾಧಿಪತಿಯ ಯುತಿ ಏನೇ ಇದ್ದರೂ ಸಹ ಧನಸ್ಥಾನದಲ್ಲಿ ನಿಮಗೆ ಚತುರ್ಗ್ರಹ ಯೋಗ, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕಣ್ಣಿಗೆ ಕಾಣದ ಕೈಗೆ ಸಿಗಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಂತೆ ಭೂಮಿಯನ್ನು ಮಾರಾಟ ಮಾಡೋದಾದರೆ ಅಥವಾ ಭೂಮಿಯನ್ನು ಖರೀದಿ ಮಾಡೋದಾದ್ರೆ ಎರಡೂ ಸಹ ನಿಮಗೆ ಅನುಕೂಲ. ಕೆಲವರಿಗೆ ಒಂದು ಅನುಕೂಲ ಇರಲಿಲ್ಲ, ಬಟ್ ನಿಮಗೆ ಹಂಗಲ್ಲ. ಧನುರ್ರಾಶಿಯವರಿಗೆ ಭೂಮಿಯನ್ನು ನೀವು ಮಾರಾಟ ಮಾಡ್ತೀರಾ ಅಂದ್ರೂ ನಿಮಗೆ ಅನುಕೂಲವಾಗುತ್ತೆ, ಭೂಮಿಯನ್ನು ನೀವು ಖರೀದಿ ಮಾಡ್ತೀರಾ ಅಂದ್ರೂ ನಿಮಗೆ ಅನುಕೂಲವಾಗುತ್ತೆ. ಕಳ್ಕೊಳ್ಳೋದಕ್ಕೂ ಸೈ, ಖರೀದಿ ಮಾಡೋದಕ್ಕೂ ರೆಡಿ, ಎರಡು ಕೂಡ ತುಂಬ ಚೆನ್ನಾಗಿದೆ. ಭೂಮಿ ವ್ಯವಹಾರಗಳಿಗೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ದುಡ್ಡನ್ನು ನೋಡ್ತೀರಾ ಕೃಷಿಕರು, ಅಂದರೆ ಒಳ್ಳೆಯ ಫಲವನ್ನು ನೋಡ್ತೀರಾ, ಅಂದರೆ ಒಳ್ಳೆಯ
ಇದು ಚೆನ್ನಾಗಿ ಬರುತ್ತೆ, ದುಡ್ಡು ಅದು ಚೆನ್ನಾಗಿ ಬರುತ್ತಾ ಅಲ್ವಾ ಅನ್ನುವಂಥದ್ದು. ಯಾಕೆಂದರೆ ಒಳ್ಳೆ ಚೆನ್ನಾಗಿ ಫಲ ಸಿಕ್ಬಿಡ್ತು ಅಂದಷ್ಟು ಅದಕ್ಕೆ ಒಳ್ಳೆ ರೇಟು ಸಿಗಬೇಕು, ಆ ದುಡ್ಡು ಕರೆಕ್ಟಾಗಿ ನಿಮ್ಗೆ ಕೈಗೂ ಸಿಗಬೇಕಲ್ಲ. ಸೊ ಅದರಿಂದಾಗಿ ಅದೆಲ್ಲ ನೆಕ್ಸ್ಟ್ ಇನ್ನಿದಾಗತ್ತೆ. ಬಟ್ ಫಲ ಮಾತ್ರ ಕೃಷಿಕರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅವ್ರು ಏನೇ ಬೆಳೀಲಿ ತುಂಬ ಚೆನ್ನಾಗಿ ಬೆಳೀತಾರೆ. ಫೆಬ್ರವರಿ ತಿಂಗಳಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ದವಸ ಧಾನ್ಯ ಮಾರಾಟ ಮಾಡೋವಂಥವ್ರಿಗಿರ್ಬೋದು, ರಿಯಲ್ ಎಸ್ಟೇಟ್ ಮಾಡೋವಂಥವ್ರಿಗಿರ್ಬೋದು, ಕೃಷಿಕರಿಗಿರ್ಬೋದು, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಇರ್ಬೋದು, ಎಲ್ಲರಿಗೂ ಸಹ ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂತಂದರೆ ವಿಶೇಷವಾಗಿ ದೇವತಾರಾಧನೆಯನ್ನು, ಅದರಲ್ಲೂ ರವಿ ಶನಿಯ ಯುತಿ ಭಾಗ್ಯಾಧಿಪತಿ ಆಗ್ತಾನೆ, ಅದೃಷ್ಟವನ್ನು ಕೊಡ್ತಕ್ಕಂಥವನ್ನಾಗ್ತಾನೆ. ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ಸ್ವಲ್ಪ ಮನಃಕ್ಲೇಶಗಳು, ಮನಸ್ತಾಪಗಳು, ನಿಮಗೆ ನಿಮ್ಮ ತಂದೆಗೆ ಸ್ವಲ್ಪ ಒಬ್ರು ಹೇಳಿದ್ದೊಬ್ರಿಗೆ ಆಗಲ್ಲ, ಜಗಳ ಮನಸ್ತಾಪಗಳಾಗಿ, ಚತುರ್ಥದ ರಾಹು ಆದ್ದರಿಂದ ಕೋರ್ಟಿಗೆ ಹೋಗುವವರೆಗೂ ಹೋಗ್ಬಿಡುತ್ತೆ ಮಾತುಕತೆಗಳು. ಹೋಗದಂತೆ ತಡೆದು ಅಲ್ಲಲ್ಲೇ ಪರಿಹಾರ ಮಾಡ್ಕೊಳ್ಳುವಂಥದ್ದು ನಿಮ್ಮ ಬುದ್ಧಿವಂತಿಕೆ. ಅದನ್ನು ಮಾಡ್ಕೊಂಡ್ರೆ ನನ್ನ ಪ್ರಕಾರ ಒಳ್ಳೆಯದು. ನೋಡಿ, ಯಾವುದನ್ನು ಮುಂದುವರ್ಸೋಕೆ ಹೋಗಬೇಡಿ. ಈಗೊಂದು ವಿಶೇಷವಾದ ಪರಿಹಾರವನ್ನು ತಿಳಿಸ್ತೇನೆ, ಪರಿಹಾರವನ್ನು ನೋಡೋಣ. ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ತೇನೆ, ಅದನ್ನು ಪ್ರತಿದಿನ ಬೆಳಗ್ಗೆ 5 ಸಲ ಕೇಳಿಸ್ಕೊಳ್ಳಿ ಮಿನಿಮಮ್. ಹಾಗೂ ಒಂದು ವಿಶೇಷವಾದ ಹೋಮ ಪರಿಹಾರವನ್ನು ಸಹ ಹೇಳ್ತೇನೆ. ನಮ್ಮ ಯಾಗಶಾಲೆಯಲ್ಲಿ ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆ ಅಂತ ಬಹಳ ವಿಶೇಷವಾದಂಥ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ಋಣಬಾಧಾ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು, ಋಣಬಾಧೆ ಅಂದರೆ ನೀವು ಸಾಲ ಕೊಟ್ಟಿದ್ದಿರ್ಬೋದು ಅಥವಾ ಸಾಲ ತಗೊಂಡಿದ್ದಿರಬಹುದು, ಸಾಲ ಕೊಟ್ಟಿದ್ದು ಮರಳಿ ವಾಪಸ್ ಬರ್ತಾ ಇಲ್ಲ ಅನ್ನುವ ಚಿಂತೆ ಇದ್ದರೂ ಸಹ, ಅಥವಾ ನೀವೇ ಸಾಲ ತಗೊಂಡಿದ್ದು ತೀರ್ಸ್ಲಿಕ್ಕಾಗ್ತಾ ಇಲ್ಲ, EMI ಕಟ್ಟಕ್ಕಾಗ್ತಾ ಇಲ್ಲ, ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದೆ ಅನ್ನುವಂಥದ್ದಿದ್ರೆ ಖಂಡಿತವಾಗಿ ನಾವು ಋಣಬಾಧಾ ನಿವಾರಕ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ಸಾಲದ ಜೊತೆಗೆ ಬಂಗಾರವನ್ನು ಅಡ ಇಟ್ಬಿಟ್ಟಿರ್ತಾರೆ. ಬಂಗಾರ ಖರೀದಿ ಕೂಡ ಮಾಡ್ಲಿಕ್ಕಾಗದೇ ಇರ್ತದೆ. ಎಲ್ಲೋ ಸೇಟುಗಳ ಅಂಗಡಿಗಳಲ್ಲೋ ಅಥವಾ ಬ್ಯಾಂಕ್ನಲ್ಲೋ ಅಥವಾ ಯಾರ ಕೈನಲ್ಲೋ ಅಡ ಇಟ್ಕೊಂಡು, ಗೊತ್ತಿಲ್ಲದೆ ಅಲ್ಲೂ ಕೂಡ ಎಷ್ಟೊಂದು ಜನ ಅಡ ಇಟ್ಬಿಟ್ಟಿರ್ತಾರೆ. ಗಂಡಂಗೆ ಗೊತ್ತಿಲ್ಲದೆ ಹೆಂಡತಿ ಬಂಗಾರನ ಕೊಟ್ಬಿಟ್ಟಿರ್ತಾಳೆ, ಯಾರಿಗೂ ಏನೋ ವ್ಯವಹಾರಗಳಿಗೆಲ್ಲ ಕೊಟ್ಬಿಟ್ಟಿರ್ತಾಳೆ. ಪರವಾಗಿಲ್ಲ, ಏನೋ ಒಂಚೂರು ಲಾಭ ಆದರೆ ಏನೋ ಒಂಚೂರು ಮನೆಗೆ ಅನುಕೂಲ ಆಗುತ್ತೇನೋ ಅಂತ ಯಜಮಾನ್ರಿಗೂ ಹೇಳಿರಲ್ಲ, ಅಲ್ಲಿ ಹೋಗಿರೋ ಬಂಗಾರ ವಾಪಸ್ ಬರ್ತಾರಲ್ಲ. ಸೊ ಹೀಗೆ ಹಲವಾರು ರೀತಿಯಲ್ಲಿ ಬಂಗಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಹೋಮ ಮಾಡ್ತಾ ಇದ್ದೇವೆ. ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಬಣದ ಹುಣ್ಣಿಮೆಗೆ ದಿವಸ ಮಾಡ್ತಾ ಇದ್ದೇವೆ. ಒಳ್ಳೆಯ ಕಾಂಬಿನೇಷನ್ ಅದು, ಆಯ್ತಲ್ವಾ? ಹುಣ್ಣಿಮೆ ದಿವಸ ಅಂದರೆ ನೀವು ಸಾಲ ಕೊಟ್ಟಿದ್ದಿರ್ಬೋದು, ಸಾಲ ತಗೊಂಡಿದ್ದಿರಬಹುದು, ಬಂಗಾರ ಅಡ ಇಟ್ಟಿದ್ದಿರಬಹುದು, ಅದು ಬ್ಯಾಂಕಲ್ಲ ಎಲ್ಲೇ ಆಗಿರ್ಬೋದು, ಬಂಗಾರ ಅಡ ಇಟ್ಟಿದ್ದು ಅಥವಾ ಬಂಗಾರ ಕಳ್ಕೊಂಡಿದ್ದಿರ್ಬೋದು, ಅಥವಾ ಬಂಗಾರವನ್ನು ಖರೀದಿ ಮಾಡಬೇಕು ಅನ್ನೋ ಆಸೆ ಇದೆ ಬಟ್ ಆಗ್ತಾ ಇಲ್ಲ ಅನ್ನುವಂಥದ್ದಿರಬಹುದು. ಸ್ವರ್ಣಾಕರ್ಷಣ ಭೈರವ ಸಾಲ, ಋಣಬಾಧೆ ಏನೇ ಇದ್ರೂ ಪರಿಹಾರ ಆಗ್ಲಿಕ್ಕೋಸ್ಕರ ನಾವು ಋಣಬಾಧಾ ಪರಿಹಾರ ಹೋಮ. ಇನ್ನು ಸಂತಾನ ಇಲ್ಲದಂತಹ ಮೇಷರಾಶಿಯವರಿಗೆ, ಅಥವಾ ಸಂತಾನ ಇದ್ರೂ ಸಹ ಸಂತಾನದಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಒಳ್ಳೆಯವ್ರ ವಿದ್ಯೆ ಬುದ್ಧಿ ಏನು ಬರ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ, ಈ ಥರದೆಲ್ಲ ಟೆನ್ಷನ್ ಇರ್ತಾವಲ್ಲ, ಅದೆಲ್ಲ ಪರಿಹಾರಕ್ಕೋಸ್ಕರ ಸಂತಾನ ಗೋಪಾಲ ಹೋಮ ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಹೋಮಗಳನ್ನು ನಾವು ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆಯ ದಿವಸ ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪ ನಾನು ಕುತ್ತಿಗೆಯಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಈ ಒಂದು ರುದ್ರಾಣಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಬಹಳ ಚಿಕ್ಕ 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 ಬೀಡಿಸಿರ್ತದೆ ಇದು. ರುದ್ರಾಕ್ಷಗೆ ಒಂದು ಫ್ಯಾಮಿಲಿಗೆ ಬರ್ತದೆ ಇದು, ಪರಿವಾರಕ್ಕೆ. ಆದರೆ ಇದು ರುದ್ರಾಣಿ ಅಂತ ಹೇಳ್ಬಿಟ್ಟು ಸ್ತ್ರೀ ಸ್ವರೂಪವಾಗಿ, ಸ್ತ್ರೀ ದೇವತಾ ಸ್ವರೂಪವಾಗಿರ್ತದೆ. ಸೊ ಈ ರುದ್ರಾಣಿ ಮಾಲೆಯ ವೈಶಿಷ್ಟ್ಯತೆ ಏನಪ್ಪಾ ಅಂದರೆ ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಇತ್ಯಾದಿ ವಿಶೇಷವಾದಂಥ ಹೋಮಗಳಿದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಇದನ್ನು ಧಾರಣೆ ಮಾಡ್ಕೊಂಡ್ಬಿಡ್ಬೇಕು ಪ್ರತಿಯೊಬ್ಬರು ಸಹ. ಇದೇನು ಚಿಕ್ಕದಾಗಿ ಒಳಗಡೆ ಇರ್ತದೆ, ಯಾರು ಗೊತ್ತೂ ಆಗಲ್ಲ ನೀವು ಹಾಕ್ಕೊಂಡಿರ್ತಕ್ಕಂಥ, ಅಷ್ಟು ಲೈಟ್ ವೇಟು, ಅಷ್ಟು ನಿಮಗೆ ಏನು ಗೊತ್ತೇ ಆಗಲ್ಲ ಹಾಕ್ಕೊಂಡಿರ್ತಕ್ಕಂಥದ್ದು. ಆದರೆ ಇದು ನಿಮ್ಮ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮಾಡುವ ದೃಢ ನಿರ್ಧಾರ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತದೆ. ಇಲ್ಲ ಸರ್, ಇನ್ಮೇಲೆ ಸಾಲ ಮಾಡಲೇಬಾರ್ದು ಅಂತ ಅನ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರು ಕೂಡ ಹೋಗಿ ಸಾಲ ಮಾಡ್ಕೊಂಬಂದ್ಬಿಟ್ಟಿರ್ತೀರಲ್ವಾ, ಅದನ್ನು, ಅಥವಾ ಸಾಲ ಮಾಡಲೇಬೇಕಾದ ಅನಿವಾರ್ಯತೆಗಳು ಕೆಲವರು ಸೃಷ್ಟಿ ಆಗ್ಬಿಡುತ್ತಲ್ಲ, ಅದನ್ನ ಈ ಒಂದು ರುದ್ರಾಣಿ ಮಾಲೆ ನಿಗ್ರಹ ಮಾಡ್ತದೆ. ಅಥವಾ ಸಾಲಗಳು ಕೊಟ್ಬಿಟ್ಟಿದ್ದೀರಾ, ಎಷ್ಟು ಫೋನ್ ಮಾಡ್ರು ಎತ್ತಾ ಇಲ್ಲ, ಕೈ ಸಿಗ್ತಾ ಇಲ್ಲ, ತಪ್ಸ್ಕೊಂಡು ಓಡಾಡ್ತಾ ಇದ್ದಾರೆ, ಈ ರುದ್ರಾಣಿ ಮಾಲೆ ಋಣಬಾಧಾ ನಿವಾರಕ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿ ನೋಡೋಣ. ಭಗವದಾನುಗ್ರಹ, ರುದ್ರಾಣಿ ಮಾಲೆಯ ಒಂದು ಅನುಗ್ರಹದಿಂದ, ಆ ಋಣಬಾಧಾ ನಿವಾರಕ ಹೋಮದ ಒಂದು ಅನುಗ್ರಹದಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗ್ಬಿಡ್ಲಿ, ಬೇಗ ಕೊಡಬೇಕಾದ್ರಲ್ಲ ವಾಪಸ್ ಬೇಗ ಕೊಟ್ಬಿಡ್ಲಿ. ಅಷ್ಟೇ ಅಲ್ಲದೆ ಈ ಬಂಗಾರದ ವಿಚಾರ, ಎಲ್ಲೆಲ್ಲೋ ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ, ಅಥವಾ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಬಂಗಾರ ತಗೊಂಡು ನೋಡಿದ್ದೀರಾ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಏನೇ ಸಮಸ್ಯೆಗಳಿದ್ರು ಬಂಗಾರದ ರಿಲೇಟೆಡ್ ಆಗಿರತಕ್ಕಂಥ ಪರಿಹಾರವಾಗಲಿ ಅಂತ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ರುದ್ರಾಣಿ ಮಾಲೆಯನ್ನ ಅಭಿಮಂತ್ರಣೆ ಮಾಡ್ತಾ ಇದ್ದೇವೆ. ಈ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಪ್ರಯತ್ನ ಮಾಡಿ ಆ ಬಡ್ಡಿ ಕಡದಿರಲಿ, ಆ ಬಂಗಾರ ಬಿಡಿಸ್ಕೊಂಡು ಬರೋಂಗಾಗಲಿ ನಿಮಗೆ.
ಆ ಯಾಕೆಂದ್ರೆ ಈ ಎಷ್ಟೋ ಜನ ಹೆಣ್ಣುಮಕ್ಳು ಪಾಪ ತಾಳಿಯನ್ನು ಸಹ ಅಡ ಇಟ್ಬಿಟ್ಟಿರ್ತಾರೆ, ಎಷ್ಟು ಬೇಸರದ ಸಂಗತಿ. ಸೊ ಆದ್ರಿಂದ ಎಲ್ಲರಿಗೂ ಅವರವರು ಬಂಗಾರ ಮಾತ್ರ ಅಡ ಇಡಬಾರದು, ಯಾವುದೇ ಕಾರಣಕ್ಕೂ ಬಂಗಾರ ಅಡ ಇಡಬಾರದು, ಆಯ್ತಲ್ವಾ. ಸೊ ಅದರಿಂದ ಆದಷ್ಟು ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಋಣಬಾಧ ಪರಿಹಾರ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಸಂತಾನ ಗೋಪಾಲ ಹೋಮ, ಅದೇ ರೀತಿಯಲ್ಲಿ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಬಂದು ಸೇರಲಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಆರ್ತಾನಾಂ ದುಃಖ ಶಮನೆ ದೀಕ್ಷಿತಂ ಪ್ರಭುಮವ್ಯಯಂ ಅಶೇಷ ಜಗದಾಧಾರಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಅಪಾರ ಕರುಣಾಂಬೋಧಿಂ ಆಪದ್ಬಾಂಧವಮಚ್ಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಭಕ್ತಾನಾಂ ವತ್ಸಲಂ ಭಕ್ತಿಗಮ್ಯಂ ಸರ್ವಗುಣಾಕರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಸುಹೃದಂ ಸರ್ವಭೂತಾನಾಂ ಸರ್ವಲಕ್ಷಣ ಸಂಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಚಿದಚಿತ್ ಸರ್ವಜಂತೂನಾಂ ಆಧಾರಂ ವರದಂ ಪರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಶಂಖಚಕ್ರಧರಂ ದೇವಂ ಲೋಕನಾಥಂ ದಯಾನಿಧಿಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಪೀತಾಂಬರಧರಂ ವಿಷ್ಣುಂ ವಿಲಸತ್ಸೂತ್ರಶೋಭಿತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಹಸ್ತೇನ ದಕ್ಷಿಣೇನ ಯಜಂ ಅಭಯಪ್ರದಮಕ್ಷರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಯಃ ಪಠೇತ್ ಪ್ರಾತರುತ್ಥಾಯ ಲಕ್ಷ್ಮೀನಾರಾಯಣಾಷ್ಟಕಂ ವಿಮುಕ್ತಃ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಚತಿ. ಇತಿ ಶ್ರೀ ಲಕ್ಷ್ಮೀನಾರಾಯಣಾಷ್ಟಕಂ ಸಂಪೂರ್ಣಂ. ಹರಿ ಓಂ.